ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಏನಂತ ನೋಡಿದ್ರೆ ಡೇ 97 ನಾವು ವ್ಲಾಗಿದ್ದು. ಕರೆಕ್ಟಾಗಿ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಲೋಡ್ ಎಲ್ಲ ಅಂತ ನೋಡಿದ್ರೆ ಸೌಖ್ಯ ರೋಡಿಂದ ಹೈದರಾಬಾದ್ಗೆ. ಏನಂದರೆ ಇವಾಗ ನಾನು ಹೋಗಲ್ಲ, ನಾನು ಲೀವಲ್ಲಿದ್ದೀನಿ. ಹೋಗಿ ಲೋಡ್ ಮಾಡಿ ಎತ್ಕೊಂಡೋಗಿ ನಮ್ಮ ಓನರ್ ಅವ್ರ ಊರಲ್ಲಿ ಕೊಡಬೇಕು. ನಮ್ಮ ಓನರ್ ಹೋಗ್ತಾರೆ ಒಂದು ಟ್ರಿಪ್ಪು. ಸರಿ ಅಂತ ಬಳ್ಳಲ್ಲ, ಸ್ವಲ್ಪ ಖಾಲಿ ಇತ್ತು. ಆದರೆ ಇವ್ರು ಬಸ್ ಅವರು ಯೂಟರ್ನ್ ಇರೋದು ಬ್ರಿಡ್ಜ್ ಕೆಳಗಡೆ. ಇವ್ರು ಬಂದು ಇಲ್ಲೋ ಯೂಟರ್ನ್ ಮಾಡಿ ಟ್ರಾಫಿಕ್ ಜಾಮ್ ಮಾಡ್ತಾಯಿದ್ದಾರೆ. ಸರಿ ಅಂತ ಹೊಸ್ಕೊಡೆಲ್ಲ ದಟ್ಕೊಂಡು ಇನ್ನೇನು ಸೀದಾ ಹೋಗ್ತಾರೋ ನೋಡಿದ್ರೆ ರೋಡಲ್ಲಿ ಅಲ್ಲಿ ಇಲ್ಲಿ ಮಾತ್ರ ಸ್ವಲ್ಪ ಗ್ಯಾಪ್ ಬಿಟ್ಟು ಮಿಕ್ಕಿ ಜಾಗದಲ್ಲಿ ಫುಲ್ ಟಾರ್ ಹಾಕಿದ್ರು. ಸರಿ ಅಂತ ನೀರು ಹಾಕ್ತಾಯಿದ್ರು. ಹಂಗೆ ನೋಡ್ಕೊಂಡು ನಾನು ಹಂಗೆ ಹೋಗ್ತಾ ಇರುವಾಗ ನಾಷ್ಟ ಬೇರೆ ಪಾರ್ಸಲ್ ಇಸ್ಕೊಂಡು ಹೋಗ್ಬಿಟ್ಟಿದ್ದೆ. ಬಿರಿಯಾನಿ ಇಸ್ಕೊಳ್ಳೋಣ ಅಂತ ಪ್ಲ್ಯಾನಲ್ಲಿದ್ದೆ. ನೋಡಿದ್ರೆ ಬಿರಿಯಾನಿ ಅಂಗಡಿ ಇದೆಯಲ್ಲ ಇವತ್ತು ಶನಿವಾರ ಅಂತ. ಸರಿ ಅಂತ ಪಲಾವ್ ಇಸ್ಕೊಂಡು 2 ವಡೆ ಇಸ್ಕೊಂಡು ಬಂದು ಸೀದಾ ನಾಷ್ಟ ಮಾಡಿಬಿಟ್ಟು ಸೀದಾ ಮಲ್ಕೊಂಬಿಟ್ಟಿದ್ದೆ. ನೋಡಿದ್ರೆ ಗಾಡಿ ಅಷ್ಟೊತ್ತಿಗೆ ಲೋಡ್ ಮಾಡಿ ಎಬ್ಬರಿಸ್ಬಿಟ್ರು. ಲೋಡ್ ಆಯ್ತು ಅಂತ ಕಮ್ಮಿನೇ ಲೋಡ್ ಆಗಿರೋದು. ಸರಿ ಬಿಲ್ಲೆಲ್ಲ ಕೊಟ್ಟರು. 4 ಗಂಟೆಗೆ ಈಸ್ಕೊಂಡು ಹೋಗ್ತಾರೋ ನೋಡಿದ್ರೆ ಫುಲ್ಲು ಮಳೆ ಬರೋ ಥರ ಬೇರೆ ಕ್ಲೈಮೇಟ್ ಬೇರೆ. ಸರಿ ನಮ್ಮ ಓನರ್ ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಒಂದು 2,000 ಡೀಸೆಲ್ ಹಾಕ್ಸ್ಕೊಳ್ಳೋಣ. ಪೆಟ್ರೋಲ್ ಬಂಕಲ್ಲಿ ನೋಡಿ ಇದೇನೋ ಸ್ಟ್ಯಾಚು ಥರ ಕೂತ್ಕೊಂಡೈತಿ. ಏನಂತ ನೋಡಿದ್ರೆ ಬಾತ್ಕೋಲಿ, ಅದು ರಿಯಲ್ ಬಾತ್ಕೋಲಿ. ಆದರೆ ಸರಿ ಅಂತ ಅದನ್ನು ನೋಡಿಬಿಟ್ಟು ನೋಡಿ ಒಳ್ಳೆ ಸ್ಟ್ಯಾಚು ಥರ ಕೂತ್ಕೊಂಡಿತ್ತು. ಸ್ವಲ್ಪ ಹೊತ್ತು ನೋಡಿಬಿಟ್ಟು ಸೀದಾ 2,000 ಡೀಸೆಲ್ ಹಾಕ್ಸ್ಕೊಂಡು ಇನ್ನೇನು ಹೋಗ್ತಾರೋ ನೋಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಏನು ಟ್ರಾಫಿಕ್ ಜಾಮ್ ಅಂತ ನೋಡಿದ್ರೆ ಅದೇ ಇವರು ಆರ್ಮಿಯವರೊಬ್ಬರು ತೀರೋಗಿದ್ದಾರಲ್ಲ, ಅವ್ರು ಬಾಡಿ ಎತ್ಕೊಂಡು ಹೋಗ್ತಾಯಿದ್ರಂತೆ. ನನಗೂ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಓನರು ಹೇಳಿದ್ರು, ಏನು ಬರ್ತಾ ಫುಲ್ ಟ್ರಾಫಿಕಾ, ಬಾಡಿ ಎತ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳಿದ್ರು ನಮ್ಮ ಓನರು. ಆಮೇಲೆ ನನಗೆ ಗೊತ್ತಾಗಿತ್ತು. ನಾನೇನೋ ಈಶಾಗಿ ಹೋಗ್ಬಿಟ್ಟು ಬರೋರಿಗೆಲ್ಲ ಟ್ರಾಫಿಕ್ ಜಾಮ್ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ. ಆದರೆ ಸೀರಿಯಸ್ ಆಗಿ ಹೇಳ್ಬೇಕಾದ್ರೆ ನಮ್ಮ ಆರ್ಮಿಯವರೆಲ್ಲ ರಿಯಲಿ ವೆರಿ ಗ್ರೇಟ್ ಗೊತ್ತಾ. ನಾವಿಲ್ಲಿ ಚಿಕ್ಕ ಜಗಳಕ್ಕೆ ಆಗ್ತಾಯಿದ್ರೆ ಅವರೆಲ್ಲ ನೋಡಿ ರಿಯಲ್ ಜಗಳ ಅಲ್ಲಿ ಆಡ್ತಿರೋದೆ. ಸೊ ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡೋಣ ನಾವು. ಸೇರಂತ ಸೀದಾ ಹಂಗೆ ಟ್ರಾಫಿಕ್ ಜಾಮ್ನ ದಟ್ಕೊಂಡು ಇನ್ನೇನು ಸೀದಾ ನಮ್ಮ ಓನರ್ ಊರ ಕಡೆಗೆ ಎಂಟ್ರಿ. ನಾವು ಸೀದಾ ಹೋಗಿ ಗಾಡಿ ಬಿಟ್ಟು ನಾವು ಬಸ್ ಹತ್ತಿ ಹೋಗಬೇಕು. ಯಾಕಂದರೆ ನಮ್ಮ ಓನರ್ ಅವ್ರು ಹೋಗ್ತಾರೆ ಲೋಡ್ಗೆ. ಆದರೆ ನೋಡಿ ಹಳ್ಳಿ ಕಡೆ ಎಲ್ಲ ಮಸ್ತಾಗಿದೆ ವೆದರ್ ಮಾತ್ರ. ನನಗೆಲ್ಲ ಹಳ್ಳಿ ಕಡೆ ಇರೋಕ್ಕೆ ಇಷ್ಟ ಆಗುತ್ತೆ. ಆದರೆ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ನೋಡಿ ನಾವು ಸಂತೋಷ ಪಡಬೇಕು ಅಷ್ಟೇ. ಅದೆಲ್ಲ ಆದರೆ ಏನಂದರೆ ಹೋಗಿ ಗಾಡಿ ಬಿಡ್ತೀವೋ ಇಲ್ಲೋ ಎತ್ಕೊಂಡು ಟೆಸ್ಟ್ ರೈಡಿಗೆ ಬರೋಕ್ಕೆ ಮಾತ್ರ ಬರ್ತಾ ಇರ್ತಾರೆ ಇವರು. ಅವರು ವೀಡಿಯೋ ಇಡೀ ನನ್ನ ಹಿಡ್ದು ಹಾಕು ಅಂತ ಒಂದು ಕಡೆ ಅವ್ರು ಬೇರೆ ಅವಳಿ. ಸರ್ ತೊಗೊಳ್ಳೋಣ, ನಿಮ್ಮ ಖುಷಿಗೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಅವ್ರು ಯಾರೆಲ್ಲ ನಮ್ಮ ಓನರ್ ಫ್ರೆಂಡೇ ಪಂಚರಂಗಡಿ ಅವರು ಬಂದಿರ್ತಾರೆ 2-3 ವೀಡಿಯೋದಲ್ಲಿ. ಇಡೀ ಅಂತ ನೈಟ್ ಹಾರಿಸ್ತಾ ಇದ್ರು ಗಾಡಿನ. ಸರಿ ಅಂತ ನಾನು ಹಂಗೆ ನಮ್ಮ ಅಲ್ಲಿ ಬಸ್ ಹತ್ರ ಡ್ರಾಪ್ ಹಾಕಿದ್ರು. ಸರಿ ಅಂತ ಬಸ್ ಬೇರೆ ಖಾಲಿ ಇತ್ತು. ಏನಂದರೆ 2 ಬಸ್ ದಾಟಬೇಕು, ಚಿಕ್ಕಬಳ್ಳಾಪುರ ಒಂದು, ಸೀದಾ ಅಲ್ಲಿಂದ ಮತ್ತೆ ಬೆಂಗಳೂರು ಬಸ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವೀಡಿಯೋ ಇಷ್ಟದಲ್ಲಿ ಲೈಕ್